ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಲಾಗ್ನಲ್ಲಿ ನಾನು ಕುಕ್ಕರಲ್ಲಿ ವಾಂಗಿಬಾತ್ ಯಾವ ರೀತಿ ಮಾಡೋದು ಅಂತ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಆಲ್ರೆಡಿ ಪ್ರೀವಿಯಸ್ ವಿಲಾಗ್ಸ್ನಲ್ಲಿ ಲೆಮನ್ ಫ್ಲೇವರ್ ವಾಂಗಿಬಾತು ಮತ್ತು ಹುಣಸೆಹಣ್ಣು ರಸ ಯೂಸ್ ಮಾಡ್ಕೊಂಡು ಮಾಡುವಂಥ ವಾಂಗಿಬಾತ್ ರೆಸಿಪಿ ತೋರಿಸ್ಕೊಟ್ಟಿದ್ದೆ. ಬಟ್ ಇದೊಂದು ಚೂರು ಡಿಫ್ರೆಂಟಾಗಿರುತ್ತೆ. ಅಂದರೆ ಹಸಿ ಬಟಾಣಿ ಮತ್ತು ವಾಂಗಿಬಾತ್ ಬದನೆಕಾಯಿ ಯೂಸ್ ಮಾಡಿಕೊಂಡು ಒನ್ ಪಾಟ್ ರೆಸಿಪಿ, ಅಂದರೆ ಕುಕ್ಕರಲ್ಲಿ ಮಾಡ್ಕೊಳ್ಳೋ ಅಂಥ ರೆಸಿಪಿ. ಇದು ತುಂಬಾ ರುಚಿಯಾಗಿರುತ್ತೆ, ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ರೆಸಿಪಿ. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಇದಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್ ಬಂದು 1 ಗಡ್ಡೆ ಅಷ್ಟು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ, ಟೊಮೆಟೊ 1, ಹಸಿಮೆಣಸಿನ್ಕಾಯಿ 3, ಮತ್ತು ಒಂಚೂರು ಗೋಡಂಬಿ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಬಿರಿಯಾನಿ ಎಲೆ, ಪುದೀನ 1 ಇಡೀ ಆಗಷ್ಟು ತೊಗೊಂಡಿದ್ದೀನಿ, 1 ಈರುಳ್ಳಿ ಹಚ್ಕೊಂಡಿದ್ದೀನಿ. ಸೊ ಇಷ್ಟು ಆದಮೇಲೆ ಒಂದು 4 ಬದನೆಕಾಯಿ, ಅಂದರೆ ವಾಂಗಿಬಾತ್ ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಹಸಿ ಬಟಾಣಿ ಖಾಲಿ ಆಗಿತ್ತು, ಅದು ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಒಂದು ಕುಕ್ಕರಲ್ಲಿ ಒಂದು 2 to 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೋಬೇಕು. ಸೊ ಇದು ಎಣ್ಣೆ ಹಾಕ್ಕೊಂಡಿದ್ದ ತಕ್ಷಣವೇ ಎಲ್ಲ ಡ್ರೈ ಮಸಾಲೆಸ್ ಏನನ್ನು ಇಟ್ಕೊಂಡಿದ್ದೀವಲ್ಲ, ಅಂದರೆ ಚಕ್ಕೆ, ಲವಂಗ ಅದೆಲ್ಲ ಹಾಕಿ ಬಾಡಿಸ್ಕೊಂಡು, ನೆಕ್ಸ್ಟು ಪುದೀನ ಇದೇ ಟೈಮಲ್ಲಿ ಹಾಕ್ಕೋಬೇಕು. ಅದು ಪುದೀನ ಈ ಎಣ್ಣೆಲೇ ಹುರಿದ್ರೆ ಅದೊಂಥರ ಘಮ ಚೆನ್ನಾಗಿರುತ್ತೆ. ನೆಕ್ಸ್ಟು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನೆಲ್ಲ ನೀಟಾಗಿ ಅದೊಂಥರ ಕಲರ್ ಚೇಂಜ್ ಆಗಬೇಕು. ಆಮೇಲೆ ಬೆಳ್ಳುಳ್ಳಿ, ಶುಂಠಿ ಜಜ್ಕೊಂಡು ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡು ಸಹ ಹಾಕ್ಕೋಬೋದು. ಸೊ ನೆಕ್ಸ್ಟ್ ಇದು ಹಸಿ ಸ್ಮೆಲ್ ಹೋಗೋ ತನಕ ನೀಟಾಗಿ ಹುರ್ಕೊಂಡು ಇವಾಗ ನಾನು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಸೊ ಟೊಮೆಟೊ ಹಾಕ್ಕೊಂಡಿದ್ದ ತಕ್ಷಣವೇ ನೀವು ಉಪ್ಪು 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಸೊ ಈ ಥರ ಉಪ್ಪು ಹಾಕ್ಕೊಳ್ಳೋದ್ರಿಂದ ಟೊಮೆಟೊ ಬೇಗ ಬೆಂದ್ಕೊಳ್ಳುತ್ತೆ. ಸೊ ನೆಕ್ಸ್ಟು ಟೊಮೆಟೊ ಎಲ್ಲ ನೀಟಾಗಿ ಒಂದು ಅರ್ಧ ಬೆಂದ ಮೇಲೆ ಈ ವಾಂಗಿಬಾತ್ ಬದನೆಕಾಯಿ ಏನು ನಾನು ತೊಳೆದಿಟ್ಕೊಂಡಿದ್ನಲ್ವ, ಅಂದರೆ ನೀವು ಉದ್ದುದ ಕೂಡ ಕಟ್ ಮಾಡ್ಕೋಬೋದು, ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಮಕ್ಕಳೆಲ್ಲ ಹಾರಿಸಿಡ್ತಾರೆ ಅಂತ. ಸೊ ಇವಾಗ ಆ ಒಂದು ಬದನೆಕಾಯಿ ಪೀಸಸ್ ಕಟ್ ಮಾಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ವಾಂಗಿಬಾತ್ ಪೌಡ್ರು ಮನೆಯಲ್ಲಿರೋದೇ ಹಾಕ್ಕೋಬೋದು, ಇಲ್ಲ 1 ಪ್ಯಾಕೆಟು ವಾಂಗಿಬಾತ್ ಪೌಡ್ರ್ ಎಂಟಿ ಅದು ಯೂಸ್ ಮಾಡ್ಕೋಬೋದು. ಮತ್ತು ಅಕ್ಕಿ ಸಹ ನಾನು ನೆನೆಸಿಟ್ಕೊಂಡಿದ್ದೀನಿ, ಇದು ಬೇಯೋಷ್ಟರಲ್ಲಿ ಅದು ನೆಂದಿರುತ್ತೆ. ಸೊ ದಟ್ 1 ವಿಸಿಲ್ಗೆಲ್ಲ ಆಗೋಗುತ್ತೆ. ಸೊ ಅಕ್ಕಿ ನೆನೆಸಿಟ್ಕೊಳ್ಳೋದ್ರಿಂದ ಉದ್ರುದ್ರಾಗಿ ಬರುತ್ತೆ ವಾಂಗಿಬಾತು. ನೆಕ್ಸ್ಟು ಈ ಒಂದು ವಾಂಗಿಬಾತ್ ಪೌಡ್ರು ಎಲ್ಲ ಈ ಟೈಮಲ್ಲಿ ಹಾಕ್ಬೇಕಂದ್ರೆ ಆಲ್ಮೋಸ್ಟ್ ಒಂದು 50% ಬದನೆಕಾಯಿ ಎಲ್ಲ ಬೆಂದ ಮೇಲೆ ವಾಂಗಿಬಾತ್ ಪೌಡ್ರು ಏನಿದೆಯಲ್ಲ ಅದನ್ನು ಹಾಕಿ ಒಂದು ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊಂಡು ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೋಬೇಕು. ಸೊ ಅಕ್ಕಿನ ಯಾವಾಗ ಹಾಕ್ಬೇಕಂದ್ರೆ ಫುಲ್ ಕುದೀತಾ ಇರ್ಬೇಕು ನೀರು, ಆ ಟೈಮಲ್ಲಿ ಅಕ್ಕಿನ ಹಾಕಿ ನೀಟಾಗಿ ಒಂದು ಮಿಕ್ಸ್ ಕೊಟ್ಟು 1 ವಿಸಿಲ್ ಹಾಕಿದ್ರೆ ಸಾಕು. ಯಾಕಂದರೆ ಅಕ್ಕಿ ಆಲ್ರೆಡಿ ನೆನೆಸಿಟ್ಟಿರೋದ್ರಿಂದ 1 ವಿಸಿಲ್ ಕೂಗುವಷ್ಟರಲ್ಲಿ ಬೆಂದಿರುತ್ತೆ. ಸೊ ಮಗಳಿಗೆ ಎಕ್ಸಾಮ್ಸ್ ನಡೀತಾ ಇರೋದ್ರಿಂದ ಅಲ್ಲೇ ಅವಳಿಗೆ ರಿವಿಷನ್ ಮಾಡಿಸ್ಕೊಂಡೆ ನಾನು ಇವತ್ತು ಅಡುಗೆ ಮಾಡಿದೆ. ಅದಕ್ಕೆ ಅವಳ ಬುಕ್ಸ್ ಎಲ್ಲ ಸೈಡಲ್ಲಿ ಕಟ್ಟೆ ಮೇಲೇ ಇದೆ. ಸೊ ಇವಾಗ 1 ವಿಸಿಲ್ ಆದಮೇಲೆ ನೋಡಿ ವಾಂಗಿಬಾತ್ ಎಷ್ಟು ಉದ್ರುದ್ರಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ಇವಾಗ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ವಾಂಗಿಬಾತ್ ರೆಡಿ ಆಗುತ್ತೆ, ಸರ್ವ್ ಮಾಡ್ಕೋಬೋದು. ಸೊ ಮಕ್ಕಳನ್ನೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ತಿನ್ನಿಸಿ ಎಕ್ಸಾಮ್ಸ್ ಇರೋದ್ರಿಂದ ಸ್ಕೂಲಿಗೆ ಕಳಿಸ್ದೆ. ಬಾಕ್ಸಸ್ ಎಲ್ಲ ಏನು ಪ್ಯಾಕ್ ಮಾಡಿಲ್ಲ, ಯಾಕಂದರೆ ಮಧ್ಯಾಹ್ನನೇ ಬಂದುಬಿಡ್ತಾರೆ ಎಕ್ಸಾಮ್ ಮುಗಿಸ್ಕೊಂಡು. ಸೊ ಇವಾಗ ಒಂದು ಮನೆಗೆ ಪಾರ್ಸಲ್ ಬಂತು. ಏನು ಅಂತ ಕೇಳೋದಾದರೆ ಇದು ಬಂದು ಮಣ್ಣಿನ ಒಂದು ಕಪ್ಸು. ಈ ಟೀ ಎಲ್ಲ ಕುಡಿಬೇಕಾದ್ರೆ ಈ ರೆಸ್ಟೋರೆಂಟ್ಸಲ್ಲೆಲ್ಲ ನಾವು ಹೋದಾಗ ಕೊಡ್ತಾರಲ್ವ, ಕಲ್ಹಾರ್ಡ್ ಕಪ್ಸ್ ಅಂತಲೂ ಕರೀತಾರೆ. ತುಂಬಾ ಅದು ಒಂಥರ ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ಗೂ ತುಂಬಾ ಒಳ್ಳೆಯದು ಮಣ್ಣಿನ ಒಂದು ಪಾತ್ರೆಗಳಲ್ಲಿ, ಇಲ್ಲಾಂದರೆ ಕಪ್ಸಲ್ಲೆಲ್ಲ ಕುಡಿಯೋದ್ರಿಂದ. ಸೊ ನಾನು ಅದಕ್ಕೆ ತರಿಸಿದ್ದೀನಿ. ಸೊ ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಮತ್ತು ನಾನು ಯಾವಾಗೂ ರೆಸ್ಟೋರೆಂಟ್ಸ್ಗೆ ಹೋದಾಗ ಇದನ್ನು ಕೊಟ್ಟಾಗೆಲ್ಲ ನಾನು ತುಂಬ ಅಂದ್ಕೊಳ್ತಾ ಇದ್ದೆ ಒಂದು ಮನೆಗೂ ತೊಗೋಬೇಕು ನೆಕ್ಸ್ಟ್ ಟೈಮ್ ಅಂತ. ಸೊ ಫೈನಲಿ ತರಿಸ್ಕೊಂಡಿದ್ದೀನಿ. ಇದಂತೂ ನನಗೆ ತುಂಬಾ ಕ್ಯೂಟಾಗಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದ್ರದ್ದು ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ತಗೊಳ್ಳಿ. ಸೊ ಮತ್ತು ಇದೊಂದು ನ್ಯೂ ಅಡಿಷನ್ ಟು ಮೈ ಕಿಚನ್ ಅಂತಲೇ ಹೇಳ್ಬೋದು. ಸೊ ಇವಾಗ ನೆಕ್ಸ್ಟು ನಾನು ಲಾಗಿನ್ ಆಗಿ ಆಫೀಸ್ ಕೆಲಸ ಎಲ್ಲ ಮುಗಿಸ್ದೆ. ಸೊ ಯೂಶ್ವಲಿ ಬೆಳಗ್ಗೆನೇ ನಾನು ಸಾಂಬಾರು ಮಾಡಿಟ್ಬಿಡ್ತೀನಿ, ಸೊ ದಟ್ ಮಧ್ಯಾಹ್ನ ಜಸ್ಟು ರೈಸ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ, ನನಗೂ ಆಫೀಸ್ ಕೆಲಸಕ್ಕೆ ಪ್ರಾಬ್ಲಮ್ ಆಗೋಲ್ಲ ಅಂತ. ಸೊ ಇಲ್ಲಿ ಬಿಸಿ ಬಿಸಿ ರೈಸ್ ಮಾಡಿಕೊಂಡು ಬೆಳಗ್ಗೆ ಮಾಡಿದ್ದಂಥ ನುಗ್ಗೆಕಾಯಿ ಸಾರಿಗೆ ಒಂಚೂರು ಸೈಡ್ಸ್ಗೆ ಅಂತ ನೆಂಚ್ಕೊಳ್ಳೋಕ್ಕೆ ಬೋಂಡ ಸಹ ಮಾಡ್ಕೊಂಡಿದ್ದೆ. ಸೊ ಈ ನುಗ್ಗೆಕಾಯಿ ಸಾಂಬಾರಿಗೆ ಒಂಚೂರು ಮಾವಿನಕಾಯಿದು ಇಲ್ಲಾಂದರೆ ಹುಣಸೆಹಣ್ಣು ತೊಕ್ಕು ಹಾಕ್ಕೊಂಡ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅಮ್ಮ ಕಳಿಸಿದ್ರು, ಅದನ್ನು ಸ್ವಲ್ಪ ಹಾಕ್ಕೊಂಡು ಬೋಂಡ ಸ್ವಲ್ಪ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸೊ ಇವಾಗ ನಾನು ಮಸಾಲ ಟೀ ರೆಸಿಪಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಯಾವ ರೀತಿ ನಾನು ಮಸಾಲ ಟೀ ಮಾಡ್ತೀನಿ ಅಂತ. ಸೊ ಇಂಗ್ರೀಡಿಯೆಂಟ್ಸ್ ಬಂದು 2 ಏಲಕ್ಕಿ ತೊಗೊಂಡಿದ್ದೀನಿ, 2 ಲವಂಗ, 1 ಮೆಣಸು, 1 ಇಂಚು ಚಕ್ಕೆ ಮತ್ತು 1 ಇಂಚು ಶುಂಠಿ. ಸೊ ಇಷ್ಟು ನಾನು ಮಸಾಲೆ ಟೀಗೆ ಯೂಸ್ ಮಾಡುವಂಥ ಒಂದು ಇಂಗ್ರೀಡಿಯೆಂಟ್ಸು. ಸೊ ಇವಾಗ ಇದನ್ನೆಲ್ಲ ಒಂದು ಕುಟ್ಟೋದ್ರಲ್ಲಿ ಹಾಕ್ಕೊಂಡು ನೀಟಾಗಿ ಜಜ್ಕೋಬೇಕು. ಇದನ್ನು ಬೇಕಾದ್ರೆ ನೀವು ಮಿಕ್ಸಿಯಲ್ಲಿ ಹಾಕ್ಕೊಂಡು ಕೂಡ ತರಿಯಾಗಿ ರುಬ್ಕೋಬೋದು. ಸೊ ನಾನು 2 ಕಪ್ಪಿಗೆ ಆಗುವಷ್ಟು ಅಷ್ಟೇ ತೊಗೊಂಡಿದ್ದೀನಿ ಕ್ವಾಂಟಿಟಿ. ಸೊ ನಿಮ್ಗೆ ಎಷ್ಟು ಕಪ್
ಟೀ ಬೇಕು ಅದ್ರ ಮೇಲೆ ಇದನ್ನು ಇನ್ಕ್ರೀಸ್ ಮಾಡ್ಕೊಂಡು ಹೋಗಬೇಕು ಕ್ವಾಂಟಿಟಿ. ಸೊ ಇದಂತೂ ಇವಾಗ ನಿಮ್ಗೆ ಏನಾದರೂ ಶೀತ ಇಂಥ ಟೈಮಲ್ಲಿ ಇದ್ದಾಗಂತೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ನಾರ್ಮಲ್ ಟೈಮಲ್ಲೂ ಮಸಾಲ ಟೀ ಅಂತೂ ಕುಡಿಯೋಕ್ಕೆ ತುಂಬ ಟೇಸ್ಟಿಯಾಗುತ್ತೆ. ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ. ಸೊ ಇವಾಗ ಈ ಮಸಾಲೆ ಎಲ್ಲ ಕುದೀತಾ ಇರೋ ನೀರಲ್ಲಿ ಹಾಕಿ ನೀಟಾಗಿ ಟೀ ಯೂಶ್ವಲಿ ಹೆಂಗೆ ಮಾಡ್ತಿರೋ ಹಂಗೆ, ಬಟ್ ಇದೊಂದು ಎಕ್ಸ್ಟ್ರಾ ಮಸಾಲ ಹಾಕ್ಕೊಳ್ತೀವಿ ಅಷ್ಟೇ. ಸೊ ಇವಾಗ 2 ಗ್ಲಾಸ್ ನಿಮಗೆ ಟೀ ಬೇಕಂದರೆ 1.5 ಗ್ಲಾಸ್ ನೀರು ಹಾಕ್ಕೊಂಡು ಅರ್ಧ ಗ್ಲಾಸ್ ಹಾಲು ಹಾಕ್ಕೋಬೇಕು. 1 ಸ್ಪೂನ್ ಟೀ ಪುಡಿ ಹಾಕ್ಕೊಳ್ತಾ ಇದ್ದೀನಿ, 2.5 ಸ್ಪೂನ್ ಬೆಲ್ಲ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಅರ್ಧ ಗ್ಲಾಸ್ ಹಾಲು ಹಾಕ್ಕೊಂಡ್ರೆ ಮಸಾಲ ಟೀ ರೆಡಿಯಾಗಿರುತ್ತೆ. ಸೊ ಹಾಲು ಹಾಕ್ಕೊಂಡ್ಮೇಲೆ ನೀಟಾಗಿ ಕುದಿ ಬರಬೇಕು. ಕುದಿ ಬರೋ ತನಕ ಟೀನ ಇಳಿಸ್ಕೋಬಾರ್ದು, ಅಂದರೆ ಎಷ್ಟು ಕುದಿಯುತ್ತೋ ಟೀ ಅಷ್ಟು ಚೆನ್ನಾಗಿ ಆಗುತ್ತೆ. ಸೈಡ್ಗೆ ನಂಚ್ಕೊಳ್ಳೋಕ್ಕೆ ಬೋಂಡ ಮಾಡ್ಕೊಂಡಿದ್ದೆ ಸಂಜೆ ಟೀ ಟೈಮ್ಗೆ. ಸೊ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಒಂದು ಕಾಂಬಿನೇಷನ್ ಇಷ್ಟ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗಂತೂ ಇದು ಒನ್ ಆಫ್ ಮೈ ಫೇವ್ರೆಟ್ ಕಾಂಬಿನೇಷನು, ಟೀ ವಿತ್ ಬೋಂಡಾ ಅಂತಲೇ ಹೇಳ್ಬೋದು. ಸೊ ಹೊಸದಾಗಿ ತಂದಿರೋ ಈ ಒಂದು ಕ್ಲೇ ಕಪ್ಸಲ್ಲಿ ಇದನ್ನು ಹಾಕ್ಕೊಂಡೆ ಟೀನ. ಸೊ ಇದನ್ನು ಸರ್ವ್ ಮಾಡಿಕೊಂಡು ಇವತ್ತು ಈ ರೀತಿ ನನ್ನ ಒಂದು ದಿನ ಮುಗೀತು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಸೊ ನಿಮಗೆಲ್ಲ ಈ ವಿಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ, ಇಲ್ಲ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.